ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ವ್ಲಾಗ್ ನೀವು ನೋಡ್ತಾ ಇದ್ದಾರೆ. ಸುಬ್ಬುಗೆ ತುಂಬ ಹುಷಾರಿಲ್ಲ. ಸುಬ್ಬು ಅವ್ರ ಅಪ್ಪನ ಜೊತೆ ಮಲಗಿದ್ದಾನೆ. ನಾನು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ನಿದ್ದೆ ಮಾಡ್ತಾ ಇರೋದು. ಸೊ ಅವ್ನಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವನ್ನ ಕರ್ಕೊಂಡು ರಾಮನಗರದಲ್ಲಿ ಇರುವಂಥ ಇಂಪೆನಾ ಚೈಲ್ಡ್ ಕೇರ್ಗೆ ಬಂದಿದ್ದೀವಿ. ಸೊ ಯಶುಗೆ ಪಾಪು ಇದ್ದಾಗ ಅಲ್ಲೇ ತೋರಿಸ್ತಾ ಇದ್ವಿ. ಸೊ ಇವಾಗ ಬೆಳಗ್ಗೆ ಹೊತ್ತು ಬಿಡ್ದಿನಲ್ಲಿ ಡಾಕ್ಟರ್ ಬಂದಿರಲ್ಲ. ಸೊ ಅದಕ್ಕೆ ನಾವು ಇಂಪೆನಾಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ನಾವೆಲ್ಲ ರಾಜೇಶ್ ಬಿರಿಯಾನಿ ಹೋಟೆಲಲ್ಲಿ, ಅಂದರೆ ನಮ್ಮ ಫೇವ್ರೆಟ್ ಸ್ಪಾಟ್ ಅದು. ಸೊ ಅಲ್ಲಿ ಹೋಗಿ ಮಟನ್ ಬಿರಿಯಾನಿ ತಿಂತಾಯಿದ್ದೀವಿ. ಸೊ ಸುಬ್ಬುಗೆ ಬಿಸಿನೀರು ಕುಡಿಸ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ತಿನ್ಸಿದ್ರೂ ಅವನು ತಿನ್ನಲಿಲ್ಲ. ಬಟ್ ಅವನಿಗೆ ಕಫ ಜಾಸ್ತಿ ಆಗಿದ್ದರಿಂದ ಯಶುಗೂ ಹಿಂಗೆ ಆಗಿದಾಗ ನಾವು ಇಲ್ಲಿಗೆ ಬಂದಿದ್ವಿ. ಸೊ ಅದಕ್ಕೆ ಇಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇವಾಗ ವಿಡಿಯೋ ನೋಡಿದ್ರಲ್ಲ, ರಾಜೇಶ್ ಅಣ್ಣ ಅಂತ ನಮ್ಮ ಮನೆಯವ್ರು ತುಂಬ ಕ್ಲೋಸ್ ಅವರು. ನಾವು ಎವ್ರಿ ಟೈಮ್ ರಾಮನಗರಕ್ಕೆ ಹೋದಾಗ ಅಥವಾ ನಮ್ಮ ಮನೆಯವರು ಹೋದಾಗ ಇಲ್ಲಿಂದ ಬಿರಿಯಾನಿ ಪಾರ್ಸೆಲ್ ಬರುತ್ತೆ, ಇಲ್ಲ ತಿನ್ಕೊಂಡಾದರೂ ಬರ್ತೀವಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ರಾಮನಗರ ಮಾರ್ಕೆಟ್ಗೆ ಹೋಗಿ ಎಲ್ಲ ಹೂವು, ಹಣ್ಣು, ತರಕಾರಿ ಇದೆಲ್ಲ ಶಾಪ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಟೋಕನ್ಸ್ ನಂಬರ್ ಸ್ಟಾರ್ಟ್ ಆಗೋದ್ರೆ ತುಂಬ ಲೇಟ್ ಆಗುತ್ತೆ ತೋರಿಸೋದು. ಅದಕ್ಕೆ ಬೇಗ ಹೋಗಿ ಟೋಕನ್ ನಂಬರ್ ತೊಗೊಂಡು ಸುಬ್ಬುಗೆ ತೋರಿಸಿ ತುಂಬ ಬೇಗ ಬಂದಿದ್ವಿ. ಟೋಕನ್ ನಂಬರ್ ತೊಗೊಂಡು ಆಮೇಲೆ ನಾವು ಹೋಟೆಲ್ಗೆ ಬಂದ್ವಿ. ಇನ್ನು ನಮಗೆ ಓಪನ್ ಆಗಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಿಟ್ಟು ಮೋರ್ಗೆ ಬಂದ್ವಿ. ಮೋರ್ಗೆ ಬಂದು ಕೆಲವೊಂದಷ್ಟು ಐಟಮ್ಸ್ಗಳು, ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು ಮೇಲೆ ಮನೇಲಿ. ಸೊ ಅಲ್ಲಿಗೆ ಗ್ರಾಸರಿ ಶಾಪ್ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು, ಮಕ್ಕಳಿರೋ ಮನೇಲಿ ಅವ್ರಿಗೇನು ಇಷ್ಟ ಇರಲ್ಲ, ಅದೆಲ್ಲ ಬೇಕಲ್ವ. ಸೊ ಅದಕ್ಕೆ ನಾವು ಎಲ್ಲನೂ ಇಲ್ಲೇ ಶಾಪ್ ಮಾಡ್ಕೊಂಡು ಹೊರಟೋಗೋಣ, ಮತ್ತೆ ಬರೋಕ್ಕಾಗಲ್ಲ, ಸುಬ್ಬುಗೆ ಬೇರೆ ಹುಷಾರಿಲ್ಲ ಅಂತೇಳಿ ನಮ್ಮ ಯಶುಗೆ ಈ ಥರ ಟ್ರಾಲಿನಲ್ಲಿ ತಳ್ಕೊಂಡು ಹೋಗೋಕ್ಕೆ ಇಷ್ಟ. ಸೊ ಇಲ್ಲಿಗೆ ಬಂದಿದ್ದೀವಿ. ಸುಬ್ಬುಗೂ ರಾಮನಗರದಿಂದ ಬಿಡ್ದಿಗೆ ಬರೋಷ್ಟು ಸ್ವಲ್ಪ ರಿಲೀಫ್ ಆಗಿತ್ತು. ಸೊ ನಮಗೂ ಮಕ್ಕಳು ಚೆನ್ನಾಗಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತಲ್ವ. ಸೊ ಸುಬ್ಬು ನೋಡೋಕ್ಕಾಗ್ತಿರ್ಲಿಲ್ಲ 2 ಡೇಸಿಂದ. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಆ್ಯಂಡ್ ಅದಾದಮೇಲೆ ಅಲ್ಲಿ ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿ ರೂಟೀನ್ ಕಂಟಿನ್ಯೂ ಆಯಿತು. ಸೊ ಈ ವ್ಲಾಗಲ್ಲಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದು ಫಸ್ಟ್ ಡೇ. ಅದಾದಮೇಲೆ 2 ಡೇಸ್ ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಸುಬ್ಬು ನೋಡ್ಕೋಬೇಕಾಗಿತ್ತು. ಯಶು ಬೇಸಿಗೆ ರಜೆ ಇರೋದ್ರಿಂದ ಮನೆಯಲ್ಲೇ ಇರ್ತಾನೆ, ಅವ್ನು ಕೇಳಿದ್ದೆಲ್ಲ ಮಾಡಿಕೊಡ್ಬೇಕು. ಅಟ್ ದ ಸೇಮ್ ಟೈಮ್ ಶಾಪ್ಗೆ, ವಿಡಿಯೋಸ್ಗೆ ಎಲ್ಲದಕ್ಕೂ ಟೈಮ್ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ನನ್ನ ಕೆಲಸ ಕಾರ್ಯಗಳು ಲ್ಯಾಗ್ ಆಗ್ತಾಯಿದೆ. ಬಟ್ ಆದಷ್ಟು ಬೇಗ ಟ್ರ್ಯಾಕಿಗೆ ಬರುತ್ತೆ. ಸೊ ಎಸ್, ನಾನು 3 ಡೇಸ್ ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ನೋಡ್ಬೋದು, ನಾನು ರಾಮನಗರ ಮಾರ್ಕೆಟಿಂದ ಹೂವೆಲ್ಲ ತೊಗೊಬಿಟ್ಟು ಬಂದಿದೆ ಅಂತ ಹೇಳಿದ್ನಲ್ಲ. ಸೊ ಇದೆ, ನನಗೆ ಎಲ್ಲಾದರೂ ಹೋದಾಗ ಮಲ್ಲಿಗೆ ಹಾರ ತೊಗೊಬರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಮಲ್ಲಿಗೆ ಹಾರ ತಂದು ನಮ್ಮ ಮನೇಲಿರುವಂಥ ಲಕ್ಷ್ಮೀ ಫೋಟೋಗೆ ಹಾಕಿದ್ರಂತೂ ನನಗೆ ಒಂಥರ ಮನ್ಸಿಗೆ ಸಮಾಧಾನ, ನೆಮ್ಮದಿ. ಸೊ ಆವತ್ತಿನ ದಿನ ಪೂಜೆ ಮಾಡಿ, ಶುಕ್ರವಾರದ ದಿನ ಪೂಜೆ ಮಾಡಿರೋದು ನಾನು. ಸೊ ಶುಕ್ರವಾರದ ದಿನ ಮಲ್ಲಿಗೆ ಹಾರ ಹಾಕಿ ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಕಂಪ್ಲೀಟಾಗಿ ಬುಕ್ಕೆಲ್ಲ ಓದಿ ಮತ್ತು ಸಹಸ್ರನಾಮ ಅದೆಲ್ಲ ಓದಿ ಹಾಡು ಹೇಳಿ ಆದಮೇಲೆ ನನಗೊಂದು ಒಳ್ಳೆ ಊಟ ಬೇಕು ಅನಿಸುತ್ತೆ. ಸೊ ಅದರಲ್ಲಿ ವೆಜಿಟೇಬಲ್ ಪಲಾವ್ ತಿಂದ್ರಂತೂ ಆವತ್ತಿನ ದಿನ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ನನಗೆ. ನೀವೇನಂತೀರಾ? ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಆಲ್ರೆಡಿ 1-2 ದಿನದಿಂದ ಕ್ಲಿಪ್ಪಿಂಗ್ ಎಲ್ಲ ನೋಡಿರ್ತೀರ. ಸೊ ದೇವ್ರ ಪೂಜೆ ಇವತ್ತು ಚೆನ್ನಾಗಿ ಮಾಡಿದೆ, ಅದ್ರದ್ದು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಆಗಿದೆ ಕರೆಕ್ಟಾಗಿ 10 ಗಂಟೆಗೆ 5 ನಿಮಿಷ ಇದೆ. ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿಸಿದ್ರು. ಪಲಾವೇನು ಮಾಡು ಅಂತ ಇರಲಿಲ್ಲ, ಅಡುಗೆ ಮಾಡಿರು ಬರ್ತೀನಿ. ಸೊ ನನಗೆ ಪಲಾವ್ ಇಷ್ಟ ಆಗಿತ್ತು, ಮಾಡಿಕೊಂಡೆ. ಬಟ್ ಅವ್ರು ತಿನ್ನಲಿಲ್ಲ. ಅವ್ರು ತಿನ್ನಲಿಲ್ಲ. ಸಮಾವೇಶ ಎಲೆಕ್ಷನ್ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಲ. ಸೊ ಅಲ್ಲಿಗೆ ಹೋಗಿದ್ರಂತೆ, ಅಲ್ಲೇ ಊಟ ಮಾಡ್ಕೊಂಡು ಬಂದಿರೋದು ಅಷ್ಟೇ ಫ್ರೆಂಡ್ಸ್. ಇವತ್ತು ನಮ್ಮ ಸುಬ್ಬುದೊಂದು ಕಾಮಿಡಿ ಹೇಳ್ಬೇಕು ನಾನು. ಸೊ ನಾವು ಅಂಗಡಿಯಿಂದ ಬರುವಾಗ ನಾವು ಲಾಕರಿಂದ ಒಂದಷ್ಟು ಒಡವೆಗಳನ್ನ ಫಂಕ್ಷನ್ ಇದೆ ಅಂತೇಳಿ ತಗೋಬಿಟ್ಟು ಬಂದ್ವಿ. ಸೊ ಅದರಲ್ಲಿ ನನಗೆ ಇದು ಒಂದು ರಿಂಗ್ ಇಷ್ಟ ಆಗಿತ್ತು. ಅಂದರೆ ಇದು ನಮ್ಮ ಮನೆಯವ್ರದ್ದು, ನೋಡ್ಬೋದು, ವೈಟ್ ಕಲರ್ ಸ್ಟೋನು. ಸೊ ಈ ರಿಂಗ್ ನನಗೆ ಇಷ್ಟ ಆಗಿತ್ತು ಅಂತ ನಾನು ಅಲ್ಲೇ ತೆಗೆದು ಕೈಗೆ ಹಾಕ್ಕೊಂಡಿದ್ದೆ. ಸೊ ನಾನು ನಮ್ಮ ಮನೆಯವ್ರೇನು ಒಳಗಡೆ ಬರಲಿಲ್ಲ. ಶಾಪಿಂದ ಬಂದ ತಕ್ಷಣ ನನ್ನ ಗೇಟ್ ಹತ್ರ ಬಿಟ್ಬಿಟ್ಟು ಅವ್ರು ಹಂಗೆ ಹೊರಟೋದ್ರು. ಆಮೇಲೆ ಸುಬ್ಬಗೆ ನಾನು ಊಟ ಮಾಡಿಸಿ ಎಲ್ಲ ಆಯಿತು. ಕರ್ಕೊಬಂದ್ಮೇಲೆ
ಕೆಳಗಡೆನೇ ಊಟ ಮಾಡಿಸಿದೆ. ಅವ್ನು ಅಲ್ಲೂ ಅಬ್ಸರ್ವ್ ಮಾಡಿದ್ದಾನೆ. ಮತ್ತು ನಾನು ಇದನ್ನು ಯಶುಗೆ ಹಾಕ್ಬಿಟ್ಟು ನೋಡಿದೆ, ಅವ್ನಿಗೆ ಆಗುತ್ತಾ ಅಂತ ಹಾಕ್ಬಿಟ್ಟು ನೋಡಿದೆ. ಆವಾಗಲೂ ಅವ್ನು ಅಬ್ಸರ್ವ್ ಮಾಡಿದ್ದಾನೆ. ಮೇಲ್ಗಡೆ ಕರ್ಕೊಬಂದೆ. ಅವನು ಹಠ ಮಾಡ್ತಾನೆ ಇದ್ದ, ರೆಗ್ಯುಲರಾಗಿ ಹೆಂಗಿರ್ತದೆ ಹಂಗೆ ಇರ್ತಾನೆ ಇಲ್ಲ. ನಂಗೆ ಇದು ಐಡಿಯಾನೇ ಇಲ್ಲ ಅವ್ನು ಉಂಗುರ ಅಬ್ಸರ್ವ್ ಮಾಡಿದ್ದಾನೆ ಅಂತ. ಐಡಿಯಾನೇ ಇಲ್ಲ ನನಗೆ. ಅವನು ಹ್ಞೂ 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 ಅಂತ ಅವ್ನು ಬೇಕು ಅಂದರೆ ಹಿಂಗೆ ಹ್ಞೂ ಅಂತ ಹೇಳ್ತಾನೆ. ಸೊ ಏನು ಬೇಕು ಅಂತ ಅಷ್ಟು ಕೇಳ್ತಾಯಿದ್ದೀನಿ. ಅವನು ಹ್ಞೂ ಹ್ಞೂ ಅಂತ ಹೇಳಿ ಅವ್ನು ಬೆರಳು ತೋರಿಸ್ಬಿಟ್ಟು ಹೇಳ್ತಾ ಇದ್ದ. ಇಲ್ಲಿ ಏನಾಗೈತೆ, ಹಬ್ಬು ಹೋಗೈತಾ ಅಂತ ಕೇಳಿದೆ. ಹ್ಞೂ ಅಂದ. ಮತ್ತು ಹ್ಞೂ ಅಲ್ಲಿಗೆ ಹಾಕು ಅಂತ ಹೇಳ್ತಾನೋ. ನಂಗೆ ಅರ್ಥನೇ ಆಗ್ತಾಯಿಲ್ಲ ಅವನ ಭಾಷೆ. ಆಮೇಲೆ ಏನು ಹಾಕಬೇಕು ಅಂತ ಕೇಳಿದಾಗ ನನ್ನ ಫಿಂಗರ್ ಟಚ್ ಮಾಡ್ಬಿಟ್ಟು ತೋರಿಸ್ದ. ಒಂದು 10-15 ನಿಮಿಷ ನಂಗೆ ತಲೆಗೆ ಹೋಗಲಿಲ್ಲ ಅವ್ನು ಹೇಳ್ತಾ ಇರೋದು ಅಂತ. ಆಮೇಲೆ ಈ ರಿಂಗ್ ತೋರಿಸಿದ್ಮೇಲೆ ಇದನ್ನು ಹಾಕ್ತೆ. ಬಿದ್ದು ಹೋಗ್ತಾಯಿತ್ತು. ತುಂಬ ದೊಡ್ಡದಿದೆ ಇದು ಬಿದ್ದು ಹೋಗ್ತಾಯಿತ್ತು ಅವನಿಗೆ. ಬಟ್ ನಂಗೆ ಹೆಂಗೆ ಕೂತಿದೆ ಹಂಗೆ ಕೂತ್ಕೋಬೇಕು ಅವನಿಗೆ ಅಂತ ಇಷ್ಟ ಇತ್ತು ಅವನಿಗೆ. ಸೊ ಫೈನಲಿ ಅವ್ನ ರಿಂಗು ನಾನು ಮತ್ತೆ ವಾರ್ಡ್ರೋಬಲ್ಲಿ ಇಟ್ಟಿದ್ದೆ. ಮತ್ತೆ ಅವ್ರದ್ದು ಒಡವೆ ಜೊತೆನೇ ಇಟ್ಟಿದ್ದೆ. ಸೊ ಆ ರಿಂಗ್ ತರಿಸಿ ಹಂಗೂ ಲೂಸ್ ಅವ್ನ ರಿಂಗ್ಗಳನ್ನೆಲ್ಲ ದಾರಿಸ್ಬಿಟ್ಟಿದ್ದೀನಿ. ಸೊ ಆ ರಿಂಗ್ ತರಿಸಿ ಹಾಕೋವರೆಗೂ ನಿದ್ದೆ ಮಾಡಲಿಲ್ಲ. ಇವಾಗೂ ಹಾಕೊಂಡೇ ನಿದ್ದೆ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ. ಏನು ಹೇಳ್ತೀರಾ ನಿಮ್ಮ ಮಗನ ಈ ಜೋಕ್ ಬಗ್ಗೆ? ನಿನ್ನಾಗೆ ಅವನಿಗೂ ಒಡೆ ಮೇಲೆ ಹುಚ್ಚು. ಅವ್ನಿಗೆ ಇಷ್ಟ ಚೈನ್ ಹಾಕು ಅಂತಾನೆ. ಚೈನ್ ಹಾಕ್ಕೋಬೇಕು. ಮತ್ತೆ ಚೈನ್ ತೊಗೊಂಡ್ರಲ್ಲ ಮಾಂಗಲ್ಯ ಚೈನು, ಅವಾಗಂತೂ ಆ ಚೈನ್ ನನಗೆ ಬೇಕು, ನಾನೇ ಹಾಕ್ಕೋಬೇಕು ಅಂತ ಹಠ ಮಾಡ್ತಾಯಿದ್ದ ಆ ಥರ. ಸೊ ಇವತ್ತು ರಿಂಗ್ ಹೋಗ್ಬಿಟ್ಟಂತೂ ನನಗೆ ನಿಜವಾಗ್ಲೂ ಶಾಕು. ಅದನ್ನು ಅಬ್ಸರ್ವ್ ಮಾಡಿ ಅವ್ನು ಕೇಳಿದ್ನಲ್ಲ ಅಂತ. ಮತ್ತು ಹಾಕು ನನಗೆ ಅಂತ ಅವ್ನು 10 to 15 minutes ಕೇಳಿದ್ದಾನೆ. ನನಗೆ ಹೋಗಿಲ್ಲ. ಅಂದರೆ ಮಾತಾಡಿದ್ರೆ ಹೆಂಗೋ ಅರ್ಥ ಮಾಡ್ಕೋಬೋದು. ಅವ್ನ ಆ್ಯಕ್ಷನು ಬರೀ ಹಿಂಗೆ ಅಂತ. ನಾನೆಲ್ಲೋ ಕೈ ನೋವೇನು ಅಂತೆಲ್ಲ ನೋಡಿದೆ. ಮತ್ತೆ ಸೊ ಅಷ್ಟೇ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಷ್ಟೇ. ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್. ವಿಶ್ವಾಸ್ ರೆಡಿ. ಸೊ ಗೈಸ್, ಫೈನಲಿ ನನ್ನ ಗೋಲ್ಡ್ ಮಾಂಗಲ್ಯ ಚೈನ್ ರೆಡಿಯಾಗಿದೆ. ಸೊ ನೋಡ್ಬೋದು ಈ ಥರ ಬಂದಿದೆ ಡಿಸೈನು. ಇದು ಬಂದು ಮುಡಿ ಡಿಸೈನ್ ಅಂತೆ. ಅವ್ರ ಶಾಪಲ್ಲಿ ಕೊಯಮತ್ತೂರಲ್ಲಿ ಮಾಡಿಸಿರುವಂಥ ಡಿಸೈನ್ ಇದು. ಸೈಡ್ ಮಾಪ್ ನೋಡ್ಬೋದು. ನಾನು ಇಯರಿಂಗ್ಸ್ ಏನು ಹಾಕಿದ್ದೀನಿ ಅದೇ ಥರ ಮಾಪ್ ಮಾಡಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ನೀವು ಹೇಳಬೇಕು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈ ವ್ಲಾಗ್ನ ಮತ್ತೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಈ ಒಂದು ಕ್ಲಿಪ್ಪಿಂಗಿಂತ ಮುಂಚೆ ನಂದು ಮಾಂಗಲ್ಯ ಚೈನ್ ಡಿಸೈನ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ. ಸೊ ರೆಡಿ ಆಗಿದೆ. ಫೈನಲ್ ಔಟ್ಪುಟ್ ಆ ಥರ ಬಂದಿದೆ. ಸೊ ನಾನು ಸೆಲೆಕ್ಟ್ ಮಾಡಿದ ಡಿಸೈನ್ ಅದು. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಇವಾಗ ಅವರೇ ತಗೋಬಿಟ್ಟು ಬಂದು ಕೊಡ್ತಾಯಿದ್ರು. ಬಟ್ ಏನಾಗಿದೆ ಅಂದರೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದ್ರದ್ದು ಸ್ವಲ್ಪ ಏನು ಟೋಟಲ್ ಅಮೌಂಟ್ ಅದೆಲ್ಲ ನಾನೇ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು. ಅಂದರೆ ಬ್ಲೈಂಡಾಗಿ ಅದನ್ನು ನಾವು ಮೊಬೈಲಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಅದು ಮಾಮೂಲಿ ಥರ ಅಲ್ಲ, ಚಿನ್ನದ ತೂಕ ಚಿನ್ನಕ್ಕಲ್ವ. ಸೊ ಅದಕ್ಕೆ ಅಲ್ಲೇ ಹೋಗಿ ನಾನೆಲ್ಲ ಕ್ಯಾಲ್ಕುಲೇಟ್ ಮಾಡಿಸಿ ನಾನು ತಗೊಬರಬೇಕು. ಸ್ವಲ್ಪ ಶೆಡ್ಯೂಲ್ ಇರೋದ್ರಿಂದ ಒಂದು 3-4 ಡೇಸ್ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಓವರಾಲ್ ವೆಯ್ಟ್ ಬಂದು 67 ಗ್ರಾಮ್ಸ್, 67 ಗ್ರಾಮ್ ಆಗಿದೆ. ಸೊ ನನ್ನ ವೆಯ್ಟ್ಗಿಂತ ಒಂದು 6-7 ಗ್ರಾಮ್ಸ್ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಸೊ ಅಷ್ಟೇ. ಹೇಗೆ ಬಂದಿದೆ ಡಿಸೈನ್ ಅಂತ ಹೇಳಿ ನೀವು. ಸೊ ನಾನು ಹೋಗಬೇಕು, ಬರಬೇಕು ಅಂದ್ಕೊಂಡೆ. ಬಟ್ ಇವಾಗ ಆಲ್ರೆಡಿ ನಾವು ತುಂಬ ವೆಕೇಷನ್ಸಲ್ಲಿಗೆಲ್ಲ ಹೋಗಿ ಬಂದಿರೋದ್ರಿಂದ ಶಾಪ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿಗೆ ಸ್ವಲ್ಪ ಟೈಮ್ ಕೊಡೋಣ, ಇನ್ನೊಂದು ವೀಕ್ ಟೈಮ್ ತೊಗೊಂಡು ಆಮೇಲೆ ಹೋಗೋಣ. ಒಟ್ಟಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೊಗೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ರೆಡಿ ಅಂತೂ ಆಗಿದೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಸೊ ನನ್ನ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ನಾವು ಮಾಡಿಸಿ ರೆಡಿ ಇದ್ದರೆ ಎಷ್ಟು ಗ್ರಾಮ್ಸ್ ಅಂತ ಬರುತ್ತೆ ತೊಗೊಬಿಡ್ಬೋದು. ಬಟ್ ನಾವೇ ಮಾಡೋಕ್ಕೆ ಹಾಕಿದಾಗ ಗ್ರಾಮ್ಸು 2-3 ಗ್ರಾಮ್ಸ್ ಟು 5 ಗ್ರಾಮ್ಸ್ವರೆಗೂ ವೇರಿ ಆಗುತ್ತೆ. ಮಾಪ್ ಸ್ವಲ್ಪ ವೆಯ್ಟ್ ಜಾಸ್ತಿ ಆಯಿತು ನೋಡಿ. ಈ ಇಯರಿಂಗ್ಸ್ ಏನೇ 5 ಗ್ರಾಮ್ಸ್ ಇದೆ.
ಸೊ ಈ ಥರದ್ದು 4 ಬಂದಿದೆ ಅದಕ್ಕೆ. ಸೊ ಈಗ 5 ಅಂತ ಹೇಳಿದ್ರೆ ಅದೇ ಜಾಸ್ತಿ ಆಗೋಗಿರುತ್ತೆ. ಸೊ ಇಯರಿಂಗ್ಸ್ ಏನಿದೆ ಇದು, ಮತ್ತು ನೋಸ್ ಪಿನ್, ತುಂಬ ಜನ ಡಿಸೈನ್ ಕೇಳ್ತಾ ಇರ್ತೀರ. ಸೊ ಇದು ಮತ್ತು ಪೆಂಡೆಂಟ್, ಇಯರಿಂಗ್ಸ್ದು, ರಿಂಗು ಎಲ್ಲ ಒಂದೇ ಥರ ಇದೆ. ಜೊತೆಗೆ ಮಂಗಲ ಚೈನ್ದು ಮಾಪ್ ಕೂಡ ಅದೇ ಥರ ಇದೆ. ಸೊ ನನಗೇನಂದರೆ ಅದಕ್ಕೆ ಹಾಕ್ಸಿರೋಂಥ ಸ್ಟೋನ್ಸು ಇವಾಗ ಯೂಶ್ವಲಿ ವೈಟ್ ಸ್ಟೋನ್ಸ್ ಬಂದು ಎಣ್ಣೆ ಇಳ್ಕೊಳ್ಳುತ್ತೆ, ಕಪ್ಪಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಆ ಥರ ಹಾಕ್ಸೋಕೆ ನಂಗೆ ಇಷ್ಟ ಇಲ್ಲ. ಈವನ್ ಡೈಮಂಡ್ ತೊಗೊಳಕ್ಕೂ ನಂಗೆ ಇಷ್ಟ ಇರಲಿಲ್ಲ, ಯಾಕಂದರೆ ಡೈಮಂಡ್ ಏನೇನೋ ಶಾಸ್ತ್ರ ಹೇಳ್ತಾರಲ್ಲ, ಭಯ ಆಗುತ್ತೆ. ಸೊ ಅದಕ್ಕೆ ಅದು ತೊಗೊಳಕ್ಕೂ ಇಷ್ಟ ಇರಲಿಲ್ಲ. ಜೊತೆಗೆ ಅದು ಸ್ಟೋನ್ಸ್ ತುಂಬ ಚೆನ್ನಾಗಿರಬೇಕು, ಕಪ್ಪಾಗಬಾರ್ದು, ಮಾಪ್ ಮತ್ತು ಚೇಂಜ್ ಮಾಡೋ ಥರ ಆಗಬಾರ್ದು ಅಂತ ಹೇಳಿ ನಾನು ಬೇರೆ ಕಡೆಯಿಂದ ಸ್ಟೋನ್ಸ್ ತರಿಸಿ ನಂಗೆ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ನೋಡ್ದಂಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಆದಷ್ಟು ಬೇಗ ನಾನು ಚೈನಲ್ಲಿ ಇಸ್ಕೊಂಬರ್ತೀನಿ. ತುಂಬ ದಿನ ಡಿಲೇ ಆಗಿದೆ, ಎಸ್ ಅಫ್ಕೋರ್ಸ್, ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಶೆಡ್ಯೂಲ್ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟೇ, ಹೇಗಿದೆ ಡಿಸೈನ್ ಅಂತೂ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.